ಇವತ್ತು ಬುಧವಾರ ಶುಭಾಶಯಗಳು. ಕೃಷ್ಣನ ವಾರ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ್ಯಸ್ ಯೂಶಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಿಮ್ಮ ಕಾರ್ತಿಕ. ಹಲವಾರು ವಿಷಯಗಳು, ತುಂಬ ಚರ್ಚೆಗಳು ಎಲ್ಲವೂ ಆಗ್ತಾಯಿದೆ. ಈಗಿನ ವಿಷಯ ಏನು ಎತ್ತ ಅಂತ ಅಂದರೆ, ಕಾಲ್ಡ್ ದೊಡ್ಡ ಖರ್ಗೆ ಅಲಿಯಾಸ್ AICC ಅಧ್ಯಕ್ಷ, ಅಲಿಯಾಸ್ ಸೋನಿಯಾ ಗಾಂಧಿ ಬಕೀಟು, ಅಲಿಯಾಸ್ 9 ಸಲ 10 ಸಲ ಗೆದ್ರು ಏನೂ ಮಾಡದೇ ಇರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. RSS ವಿಶ್ವದ ಸರ್ಪ, ಅದನ್ನು ಹೊಡೆದಾಕಿ ಅಥವಾ BJP ಅವ್ರಿಗೂ ಏನೋ ಹೇಳ್ತಾರೆ. ನಾನು ಹೇಳೋದು, ಆಯ್ತಪ್ಪ, ನಾವು ವಿಶ್ವದ ಸರ್ಪ, ನೀವೇನು ನಮ್ಮ ದೇಶದಲ್ಲಿ ನೆನ್ನೆ ತಾನೇ ಯಾಕೆಂದರೆ ಇದು ಟಾಪಿಕ್ ಬರಲಿ ಅಂತ ಕಾಯ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಸಂವಿಧಾನನ ಇಟ್ಕೊಂಡು ಅಲ್ಲಾಡಿಸ್ತಿರಲ್ಲ, ಆ 21 ಜನ 100 ಜನದ ಶ್ರಮ ಇದೆ. ಆಯಿತು, ನಿಮ್ಮ ಸ್ವಾರ್ಥಕ್ಕೆ ಅಂಬೇಡ್ಕರ್ ಅವ್ರನ್ನ ಮಾಡಿದ್ದೀರಾ, ನಮಗೆ ಅದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ರ 91ರಲ್ಲಿ VP ಸಿಂಗ್ ಸರ್ಕಾರ, ನಮ್ಮ ಹೆಮ್ಮೆಯ ಜನತಾ ಪಾರ್ಟಿ ಕೊಡ್ತು. ನೀವೇನು ಮತ್ತೆ ಶಾ ಮಾಡೋಕ್ಕಿದ್ರಾ ಅಥವಾ ಇನ್ನೇನು ಹರಿತಾ ಇದ್ರಾ? ಓಟ್ ಮಾತ್ರ ದಲಿತರದು ಬೇಕು. ನೀನು ಒಬ್ಬ ದಲಿತ ನಾಯಕನಾಗಿ ಇಷ್ಟೆಲ್ಲ ಅನ್ಯಾಯ ಮಾಡ್ದಲ್ಲ, ನೀನು ವಿಷ ಸರ್ಪನ, RSS ಅವ್ರ ವಿಷ ಸರ್ಪನ, BJP ಅವ್ರ ವಿಷ ಸರ್ಪನ? ಅದಾಳಾಗೋಲಿ. ಸಿದ್ದರಾಮಯ್ಯ, ಕಾಲ್ಡ್ ಕುರುಬರಾಮಯ್ಯ ಅಲಿಯಾಸ್ ಮುಸ್ಲಿಂ ರಾಮಯ್ಯ ಅಲಿಯಾಸ್ ಸಿದ್ದರಾಮುಲ್ಲಾ ಹಲಾಹುಲಾ ತುಲಾ ಖಾನ್ ಒಂದು ಕಾಯ್ದೆನ ಪಾಸ್ ಮಾಡ್ತಾರೆ. ಏನಂತ ಅಂದರೆ ತುಂಬ ಬರ್ತವೆ, ಅದರಲ್ಲಿ ಮೇಯ್ನ್ ಪಾಯಿಂಟ್ ಹೇಳ್ತೀನಿ. ಒಬ್ರಿಗೆ ಅಥವಾ ಇನ್ನೊಬ್ರಿಗೆ ಏನಾದ್ರೂ ಹರ್ಟ್ ಆಗಂಗೆ ಅಥವಾ ಒಂದು ಏನೋ ಬೀಜ ಬಿತ್ತಿ ಮಾಡೋ ಅಂಥ ಭಾಷಣಕ್ಕೆ ದ್ವೇಷ ಭಾಷಣ ಬಿಲ್ ಅಂತ ಕರೀತಾರೆ ಅದನ್ನು. ಆ ಥರ ಮಾಡಿದ್ರೆ ಬೇಲ್ ಇಲ್ಲದೆ ಇರೋ ಡೈರೆಕ್ಟಾಗಿ ಅರೆಸ್ಟ್ ಮಾಡ್ಬೋದು ಅಂತ ಒಂದು ಕಾನೂನು ತರ್ತಾರೆ. ಕಾಲ್ಡ್ ಹಲಾಹುಲಾ ತುಲಾ ಸಿದ್ದರಾಮಯ್ಯ ಅವರು, ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ಮುಸ್ಲಿಂ ರಾಮಯ್ಯನವರು ಸಿದ್ದರಾಮುಲ್ಲಾ ಹಲಾಹುಲಾ ತುಲಾ ಖಾನ್ ಅವರು ಈಗ ಮಾತಾಡಬೇಕು, ಇವ್ರ ಮೇಲೆ ಯಾವಾಗ ಕೇಸ್ ಹಾಕ್ತಾರೆ, ಏನು ಎತ್ತ ಅಂತ. ಇದನ್ನು ಒಂದು ಕಡೆ ಇಡೋಣ. ಕಾಲ್ಡ್ ನಮ್ಮ ಮರಿ ಖರ್ಗೆ ಅವ್ರು ಹೇಳ್ತಾರೆ, ಪಾಪ ನಮ್ಮ ಮೈಸೂರವರು ಸ್ನೇಕ್ ಶ್ಯಾಮ್ ಅವ್ರನ್ನ ಹೆಸ್ರು ಹೇಳ್ತಾರೆ. ನಾನು ಹೇಳೋದು, ಅಪ್ಪ ಮರಿಕರ್ಗೆ, ಈಗ ಅಷ್ಟೆಲ್ಲ ಬುರುಡೆ ಬಿಡ್ತಿದ್ದಲ್ಲ RSS, ಹಂಗೆ ಆಯ್ತು, ನಾವು ಸರಿ ಇಲ್ಲ, ಈಗ ನಿಮ್ಮ ಅಪ್ಪನೇ ಸರಿಯಾಗಿ ಮಾತಾಡಿಲ್ವಲ್ಲ, ಇದಕ್ಕೆ ಏನು ಹೇಳ್ತೀರಾ? ನಿಮ್ಮ ಯೋಗ್ಯತೆಗಳಿಗೆ ನಾಚಿಕೆ ಆಗಬೇಕು. ದೊಡ್ಡ ಕರ್ಗೆ ಮರಿಕರ್ಗೆಗೆ, ಅಪ್ಪನ ಕಂತೆಗೆ ತಕ್ಕ ಮಗ, ಕಂತೆಗೆ ತಕ್ಕ ಬೊಂತೆಗೆ ತಕ್ಕ ಮಗ, ಅಪ್ಪನಿಗೆ ತಕ್ಕ ಮಗ, ಮಗನಿಗೆ ತಕ್ಕ ತಂದೆ. ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಇವ್ರುಗಳನ್ನ ಗೆಲ್ಲಿಸಿ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಒಂದು ರಾಜಕಾರಣ ಏನೇ ಇರಲಿ ರೀ, ನಾವು ಆಡೋ ಭಾಷೆ, ನೀನು ಹೋರಾಟ ಮಾಡು, ಸೈದ್ಧಾಂತಿಕವಾಗಿ ಹೋರಾಟ ಮಾಡು. ನಾನು ಈಗಲೂ ಹೇಳ್ತೀನಲ್ಲ, ನಮಗೆ ಈ ಸಂವಿಧಾನದ ಮೇಲೆ ಇವತ್ತಿಗೂ ಅಸಮಾಧಾನ ಇದೆ. ಮೊದಲನೇದು, ಎಲ್ಲದಕ್ಕೂ ತಪ್ಪಿಸ್ಕೊಳ್ಳೋ ಹಂಗೆ ಮಾಡಿಟ್ಟಿದ್ದಾರೆ. ಅವತ್ತಿಗೆ ದಿಸ್ ಈಸ್ ದ ಸ್ಟ್ರಾಂಗೆಸ್ಟ್ ಸಂವಿಧಾನ. ಆಮೇಲೆ ಆಯಿತು, ನೀವು ಇಷ್ಟೆಲ್ಲ ಮಾತಾಡೋ ಅಂಥ ದೊಡ್ಡ ಖರ್ಗೆ ಅವರು ವಿಷದ ಸರ್ಪ, ಅದನ್ನು ಒಡೆದು ಸಾಯಿಸಿ ಅಂತಾರಲ್ಲ, ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ವಿಷ ಇಟ್ಕೊಂಡಿದೆಯಲ್ಲ, ನಿಮ್ಮನ್ನ ಏನು ಮಾಡಬೇಕು ಹೇಳಿ? ಪಾಪ ಚಿಕ್ಕ ಖರ್ಗೆ ಅವ್ರು ಹೇಳ್ತಾರೆ, ಸ್ನೇಕ್ ಶ್ಯಾಮ್ನ ಕರ್ಸೋಕ್ಕಾಗುತ್ತೇನ್ರಿ ಎಲ್ಲೋದ್ರೂ? ಅಪ್ಪ, ಅವ್ನು ಯಾಕವಯ್ಯತ್ತಂತೆ, ಅವನು ಹಾವು, ಸಮಾಜ ಸೇವೆ, ಕಾರ್ಪೊರೇಟ್ರು ಎಲ್ಲ ಆಗಿ ಇದ್ದಾರೆ. ಅವ್ರ ಕಾಲು ಧೂಳಿಗೂ ಸಮ ಇಲ್ಲ, ಅವ್ರು ಮಾಡೋ ಏನಂತಾರೆ ನಿತ್ಯ ಕರ್ಮದ ನೀರಿಗೂ ಸಮ ಇಲ್ಲ. ಹಾಗಾಗಿ ಮಿಸ್ಟರ್ ಮರಿಕರ್ಗೆ, ಇದಕ್ಕೆ ದಯವಿಟ್ಟು ಕೇಸ್ ಹಾಕಿಸಿ, ನಿಮ್ಮ ಅಪ್ಪನ ಒಳಗೆ ಕಳಿಸಿ. ಮಿನಿಮಮ್ ನೈತಿಕತೆನಾರ ಇರುತ್ತೆ ಅಲ್ಲ, ನಿಮ್ಗೆ ಯಾವುದೂ ಆಗಲ್ಲ. ಖರ್ಗೆ ಮಿನಿ ಖರ್ಗೆ ಅಥವಾ ಮರಿಕರ್ಗೆ ಅಥವಾ 2 ನಾಲ್ಗೆ ಖರ್ಗೆ ಅಥವಾ ಯೂಟರ್ನ್ ಖರ್ಗೆ. ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ, ಇವತ್ತು ಏನಾದ್ರೂ ಸಂವಿಧಾನ ಉಳಿಬೇಕು ಮಾಡಬೇಕು ಅಂದರೆ ಅದು ನಮ್ಮಂಥ ಜನಗಳಿಂದನೇ ಹೊರತು ಯಾವುದೇ ಪಾರ್ಟಿ ಯಾವುದೇ ಇದರಿಂದ ಇಲ್ಲ. ಈ ಸಂವಿಧಾನದಲ್ಲಿ ತುಂಬ ನ್ಯೂನ್ಯತೆಗಳಿದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಈಗ ವಿಷ ಕಾರ್ತಾರೆ, ಸಾಯಿಸ್ಬೇಕು ಅಂತ ಹೇಳ್ತಕ್ಕಂಥ ಒಬ್ಬ ಖರ್ಗೆನ ಯಾಕೆ ಮುಟ್ತಾ ಇಲ್ಲ? BJP ಅವ್ರು ಮಾತಾಡಿದ್ರು, ಪ್ರತಾಪ್ ಸಿಂಹ ಮಾತಾಡಿದ್ರು, ಇನ್ನೊಬ್ಬರು ಮಾತಾಡಿದ್ರು, ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋದ್ರಾ? ಇಲ್ಲ. ಯಾಕೆಂದರೆ ಅವನೊಬ್ಬ ದಲಿತ ಲೀಡ್ರು ಅಂತನೋ ಅಥವಾ ದಲಿತರು ನಮ್ಗೆ ಓಟ್ ಹಾಕಲ್ಲ ಅಂತನೋ, ಇಂಥ ಮನಸ್ಥಿತಿಗಳನ್ನ ಫಸ್ಟು ಓಡಿಸ್ಬೇಕು ಜನಗಳನ್ನೆಲ್ಲ, ಇಂಥ ಒಂದು ಮನಸ್ಥಿತಿಗಳನ್ನ. ಖರ್ಗೆ ಮನಸ್ಥಿತಿ ಆಗಿರ್ಬೋದು, ಮಿನಿ ಖರ್ಗೆ ಮನಸ್ಥಿತಿ ಆಗಿರ್ಬೋದು. ಹಾಗಾಗಿ ಸೈಟ್ನ ತಗೋತೀರಾ, ರಾತ್ರಿ ಹೊತ್ತು ವಾಪಸ್ ಕೊಡ್ತೀರಾ, ಇದು ಯಾವುದ್ರಿ ನಿಮ್ಮದು? ಸ್ನೇಹಿತರೆ, ಇಂಥ ಮನಸ್ಥಿತಿಗಳನ್ನ ಫಸ್ಟು, ಈಗ ಆಲ್ರೆಡಿ ಇಡೀ ದೇಶದಲ್ಲಿ 3 ಕಡೆ ಬಿಟ್ಟು ಇನ್ನೆಲ್ಲ ಕಡೆ ಒದ್ದೋಡಿಸಿದ್ದೀವಿ. ಈ ಥರ ಮನಸ್ಥಿತಿ ಇರ್ತಕ್ಕಂಥ ಹಲಾಹುಲಾ ತುಲಾ ಸಿದ್ದರಾಮಯ್ಯನವರು, ಸಿದ್ದರಾಮುಲ್ಲಾ ಖಾನ್ ಅವರು, ಆ್ಯಂಡ್ ದೆನ್
ಮರಿಕರ್ಗೆ ಬಿಕ್ಕರ್ಗೆ ಮಾದೇವಪ್ಪ ಇದು ಎಲ್ಲ ಒಂದೇ ಮನಸ್ಥಿತಿ ಇವ್ರದ್ದು. ಇವರೇನು ಅಂದರೆ ಸಂವಿಧಾನನ ಇಟ್ಕೊಳ್ಳೋದು, ಅದ್ರದ್ದು ಮುಖವಾಡನ ತಗೊಳ್ಳೋದು, ಇಲ್ಲಿ ಇವ್ರಿಗೆ ಬೇಕಾದಂಗೆ ಮಾಡೋದು. ಈ ಮನಸ್ಥಿತಿಗಳನ್ನ ಫಸ್ಟು ಒಡೆದೋಡಿಸ್ಬೇಕು. ಇಂಥ ವಿಷಕಾರವ್ರನ್ನ ಫಸ್ಟು ಒಡೆದೋಡಿಸ್ಬೇಕು ಅಂತ ಹೇಳ್ತಾ, ದೊಡ್ಡಕರ್ಗೆ ಒಂದು ಮಾತು, ನಿಮಗಿರೋ ಅಂಥ ನಿಮ್ಮ ಅನುಭವ ಆಗಿರೋಷ್ಟು ನನಗೆ ವಯಸ್ಸಾಗಿಲ್ಲ, ಆದ್ರೂ ನಾನು ಹೇಳ್ತಾ ಇರೋದು ಇಷ್ಟೇ, ದೊಡ್ಡಕರ್ಗೆ ಅವರೇ, ಮರಿಕರ್ಗೆ ಬಿಡಿ, ನಾನು ಇದಕ್ಕೂ ಸಮ ಇಲ್ಲ. ನಿಮ್ಮಲ್ಲಿ ಅಟ್ಲೀಸ್ಟ್ ಏನೋ ಒಂದಷ್ಟು ನೋಡಿದ್ದೀವಿ ನಾವು. ಯಾಕೆಂದರೆ ನೀವು ತೀರಾ ಇದು ಮಾಡದೇ ಇದ್ರೂ ಒಂದಷ್ಟು ಮಾನವೀಯ ಮೌಲ್ಯಗಳು ಏನೂ ಇಲ್ಲ, ಆದ್ರೂ ಒಂದೇನೋ 1% ದಯವಿಟ್ಟು ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ. ಇಲ್ಲ ಅಂದರೆ ಜನನೇ ನಾಲ್ಗೆನ ಕಟ್ ಮಾಡಿಬಿಡ್ತಾರೆ. ಈಗ ಆಲ್ರೆಡಿ ಇಡೀ ದೇಶದಲ್ಲಿ ಕಟ್ ಮಾಡಿದ್ದಾರೆ ನಿಮ್ಮ ವಾಯ್ಸನ್ನ. ಇನ್ನು 3 ಕಡೆ ಇದೆ, ಕರ್ನಾಟಕನೂ ಒಂದು, ಅದು ಮುಂದೆ ಹೋಗುತ್ತೆ, ಕೇರಳ ಒಂದು ಬರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಜನ ಮುಂದಕ್ಕೆ ಎಲ್ಲ ಕಡೆ ಕಟ್ ಮಾಡಿಬಿಡ್ತಾರೆ. ಎಲ್ಲೆಲ್ಲಿ ಈಗ ಮುಸಲ್ಮಾನರು ಕಟ್ ಮಾಡ್ತಾ ಇದ್ದಾರೆ, ಅದೇ ರೀತಿ ದಲಿತರು ಕೂಡ ಒಂದು ವರ್ಗ ಆಲ್ರೆಡಿ ಕಾಲು ಹೊರಗಿಟ್ಟಿದೆ. ಸೊ ಹಾಗಾಗಿ ಮರಿಕರ್ಗೆ ಅವರೇ, ದಯವಿಟ್ಟು ದೊಡ್ಡಕರ್ಗೆ ಅವ್ರಿಗೆ ಹೇಳಿ, ಅಥವಾ ದೊಡ್ಡಕರ್ಗೆ ಅವರೇ ಮರಿಕರ್ಗೆ ಅವ್ರಿಗೆ ಹೇಳಿ, ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ. ಎಲುಬಿಲ್ಲದ ನಾಲ್ಗೆ ಏನು ಬೇಕಾದ್ರೆ ಮಾತಾಡುತ್ತೆ, ಆದರೆ ಆ ಮಾತು ಬಂದಾಗ ನಮ್ಮ ಬುದ್ಧಿಗೂ ಮತ್ತು ನಮ್ಮ ನಾಲ್ಗೆಗೂ ಎರಡಕ್ಕೂ ಸಂಬಂಧ ಇರಬೇಕು ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.